ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ವಂದನೆ ಸ್ವಾಮಿ. ಕರ್ತನೇ, ಈ ಸಮಯದಲ್ಲಿ ನಿಮ್ಮನ್ನು ಸ್ತುತಿಸ್ತೇವೆ, ಕೊಂಡಾಡುತ್ತೇವೆ, ಆರಾಧಿಸ್ತೇವೆ, ಕನ್ಪಡಿಸ್ತೇನೆ, ಮಹಿಮೆ ಪಡಿಸ್ತೇನೆ ಸ್ವಾಮಿ. ನಮ್ಮೆಲ್ಲರ ಜೀವಿತದಲ್ಲಿ ಅಪ್ಪ ನೀವು ಮಾಡಿದ ಎಲ್ಲ ಉಪಕಾರಕ್ಕೆ ಸ್ತೋತ್ರ. ಈ ವರ್ಷದ ಕೊನೆಯ ವಾರದಲ್ಲಿ ನಾವಿದ್ದೀವಿ ಅಪ್ಪ. ಇಷ್ಟು ದಿನಗಳು, ಇಷ್ಟು ವಾರಗಳು ನಮ್ಮನ್ನು ಕಾಪಾಡಿದೆಯಪ್ಪ, ಅದಕ್ಕೆ ಸ್ತೋತ್ರ. ಈ ಸಮಯದಲ್ಲಿ ವಾಕ್ಯ ಓದುವಾಗ ಅಪ್ಪ, ವಾಕ್ಯವನ್ನು ಕಲೀಲಿಕ್ಕೆ ನಾವು ಅಪ್ಪ ಸಿದ್ಧರಿರುವಾಗ ದೇವರಾತ್ಮನೇ ನಮ್ಮನ್ನು ನಿಮ್ಮ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೀವಿ ಅಪ್ಪ. ನೀವು ನನ್ನೊಟ್ಟಿಗೆ ಮಾತನಾಡುವಾಗ ದೇವರೇ, ನೀವು ನನ್ನೊಟ್ಟಿಗೆ ಮಾತನಾಡುವಾಗ ನಾವೆಲ್ಲರೂ ನಿನ್ನ ಮಾತುಗಳು ಕೇಳಿ ನಿನ್ನ ಮಾತುಗಳಿಗೆ ವಿಧೇಯರಾಗಿ ಜೀವಿಸುವ ಹಾಗೆ ಪರಿಶುದ್ಧಾತ್ಮ ದೇವರೇ ನೀವು ತಾನೇ ಕಾರ್ಯ ಮಾಡಿ ಈ ದಿನ ನಮಗೇನು ಕಲಿಸ್ಕೊಡ್ಬೇಕು ಅದು ನೀವು ಕಲಿಸ್ಕೊಡ್ಬೇಕೆಂಬುದಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಆಮೇನ್ ಆಮೇನ್. ದೇವರ ನಾಮ ಸ್ತೋತ್ರವಾಗಲಿ. ಇಲ್ಲಿ ವಾಕ್ಯ ಭಾಗ ಏನು ಹೇಳ್ತಾ ಇದ್ದಾನೆ, ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಯೇಸು ಕ್ರಿಸ್ತನು ಅಪೊಸ್ತಲನಾದ ಯೋಹಾನನಿಗೆ ಪತ್ಮೋಸ್ ದ್ವೀಪದಲ್ಲಿ ದರ್ಶನ ಕೊಟ್ಟು ಮಾತನಾಡುವಾಗ ಆತನು ಒಂದೊಂದು ಪದವನ್ನು ಹೇಳಿ ಕೆಲವು ಗೂಢಾರ್ಥಗಳು ತಿಳಿಪಡಿಸಿ ಆಮೇಲೆ ದೇವರಾತ್ಮನ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಎಚ್ಚರಿಕೆ ಮಾತು ಹೇಳ್ತಾ ಇದ್ದಾನೆ. ಕಾರಣ ಏನಂದರೆ, ಈ ಅನೇಕರು ದೇವರ ಮಾತುಗಳು ಕಿವಿಗೊಡದೆ ಹೋಗ್ತಾ ಇದ್ದಾರೆ. ಕಿವಿಗೊಡದೆ ಹೋಗಿ ನಾನಾ ರೀತಿಯ ಶೋಧನೆಗಳಲ್ಲಿ, ಕಷ್ಟಗಳಲ್ಲಿ ಬಿದ್ದು ನರಳುತ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ವಾಕ್ಯಾಂಶ ಏನಂದ್ರೆ, ಶೋಧನೆಗೆ ಒಳಗಾಗದಂತೆ ಎಚ್ಚರದಿಂದ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ. ಶೋಧನೆಗೆ ಒಳಗಾಗದಂತೆ ಎಚ್ಚರದಿಂದ ಪ್ರಾರ್ಥನೆ ಮಾಡ್ರಿ. ಹಾಗಾಗಿ ದೇವರಾತ್ಮನು ಏನ್ ಹೇಳ್ತಾನೋ ಅದು ಸಭೆಗಳು ಅಂದರೆ ನೀವು, ನಾವೆಲ್ಲರೂ ಕೇಳಬೇಕೆಂಬುದಾಗಿ. ಸಭೆ ಅಂದರೆ ಒಂದು ಗುಂಪು, ಹಾಗಾಗಿ ಕೇಳಲಿ ಎಂಬುದಾಗಿ ಆತನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಯಾಕೆಂದರೆ ಲೋಕದಲ್ಲಿ ಮನುಷ್ಯರಿಗೆ ಅನೇಕ ಕಷ್ಟ ನಷ್ಟಗಳು, ಶ್ರಮೆಗಳು, ಶೋಧನೆಗಳು ಇದೆ ಎಂಬುದಾಗಿ ಅದೇ ಯೋಹಾನನು ತನ್ನ ಒಂದು ಸುವಾರ್ತೆಯಲ್ಲಿ 16ನೇ ಅಧ್ಯಾಯ 33ನೇ ವಚನ ಒಂದು ಮಾತು ಹೇಳ್ತಾನೆ. ಯೋಹಾನ್ ಬರೆದ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನದಲ್ಲಿ, ನೀವು ನನ್ನಲ್ಲಿದ್ದು ಮನಃಶಾಂತಿ ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮ್ಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದ್ದ ನಮ್ದಾಗ. ಹಾಲೆಲೂಯಾ. ಯಾಕಂದ್ರೆ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಅಂತ ಯಾಕೆ ಯೇಸು ಸ್ವಾಮಿ ಹೇಳ್ತಾ ಇದೆ ಅಂದ್ರೆ, ಯೇಸು ಸ್ವಾಮಿಯನ್ನ ಸೈತಾನ ಬಿಡಲಿಲ್ಲ. ಪ್ರಿಯ ನನ್ನ ಸಹೋದರ ಸಹೋದರಿ, ಯೇಸು ಸ್ವಾಮಿಯನ್ನ ಸೈತಾನ ಬಿಡಲಿಲ್ಲ. ಆತನ ದೇವರ ಮಗನಾಗಿದ್ದನು ಮತ್ತು ಮನುಷ್ಯ ಕುಮಾರನಾಗಿದ್ದನು. ಆದರೂ ದೇವರು ಮಗನಾಗಿದ್ದರೂ ಸೈತಾನ್ ಯೇಸು ಸ್ವಾಮಿನೇ ಶೋಧನೆಗೆ ಒಳಪಡಿಸ್ತಾನೆ. ಹಾಗಾಗಿ ಮನುಷ್ಯನಾದಂಥ ಅಲ್ಪರ ಅಂತ ನಮ್ಮನ್ನು ಸುಮ್ಮನೆ ಬಿಡ್ತಾನ. ಅವನು ಏನ್ ಮಾಡ್ತಾನೆ, ತನ್ನ ಸಮಯ ಕಡಿಮೆ ಇದೆ ಅಂತೇಳಿ ಒಂದು ಅವಕಾಶ, ಒಂದು ಗುಂಡು ಪಿನ್ನಷ್ಟು ಅವಕಾಶ ಸಿಕ್ಕಿದ್ರೆ ಸಾಕು, ಸೈತಾನನು ಎಲ್ಲರೊಟ್ಟಿಗೆ ಕಾರ್ಯಗಳು ಮಾಡಿ ಅವ್ರನ್ನ ಶೋಧನೆಗೆ ಬೀಳಿಸುವಂತನಾಗಿದ್ದಾನೆ. ಅದಕ್ಕಾಗಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ಲೋಕದಲ್ಲಿ ನಿಮ್ಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನ ಜಯಿಸಿದ್ದೀನಿ ಅಂದ್ರೆ ಸೈತಾನನ್ನ ಜಯಿಸಿದ್ದೀನಿ. ಹಾಗಾಗಿ ಪ್ರಿಯರೇ, ಆ ಸೈತಾನನು ಅಷ್ಟು ಸುಲಭವಾಗಿ ಯಾರನ್ನು ಬಿಟ್ಟುಕೊಡೋದಿಲ್ಲ. ಯಾರನ್ನು, ಯಾವ ವ್ಯಕ್ತಿ, ಒಂದು ಸಣ್ಣ ಮಗುವಿಂದ ಹಿಡಿದು ದೊಡ್ಡವರು, ವಯಸ್ಸಾದಂಥವ್ರಾಗಲಿ, ಯಾರೇ ಆಗಲಿ, ಯಾರನ್ನೂ ಆತನು ಬಿಟ್ಟುಕೊಡೋದಿಲ್ಲ. ಆತನ ಏನ್ ಮಾಡ್ತಾನಂದ್ರೆ, ಏನೋ ಒಂದು ಶೋಧನೆ, ಏನೋ ಒಂದು ಕಿರಿಕಿರಿ, ಏನೋ ಒಂದು ಕಷ್ಟ, ಏನೋ ಒಂದು ಶ್ರಮೆಗಳು ಕೊಡ್ತಾ ಇರ್ತಾನೆ. ಅದಕ್ಕೆ ಯೇಸು ಸ್ವಾಮಿ ಕೂಡ ಆತನ 14ನೇ ಅಧ್ಯಾಯ 27ನೇ ವಚನ, ಯೋಹಾನ್ ಬರೆದ ಸುವಾರ್ತೆಯಲ್ಲಿ 14ನೇ ಅಧ್ಯಾಯ 27ನೇ ವಚನಕ್ಕೆ ಯಾವುದೊಂದು ನಂಬರ್ ಬರ್ತಾ ಇದೆ. ಹಲೋ, ಪ್ರೈಸ್ ಲಾರ್ಡ್ ಅಮ್ಮ. ಲೈನ್ ಕನೆಕ್ಷನ್ ಕೊಡಿ. ಓಕೆ, ಥ್ಯಾಂಕ್ ಯು. ಹಾಗಾಗಿ ಯಾವ್ದು ಇನ್ನೊಂದು ಕಟ್ ಐತೆ, ಇದು 3 ಇದೆ, ಮತ್ತೆ ಕಟ್ ಆಯ್ತು. ಹೌದು,
ಹಾಗಾಗಿ ಪ್ರಿಯರೇ, ಇಲ್ಲೇನಾಗ್ತಾ ಇದೆ ಅಂದರೆ, ಆತನು ಏನು ಹೇಳ್ತಾ ಇದ್ದಾನೆ, ಯೋಹಾನ್ ಬರೆದ ಸುವಾರ್ತೆ 14:27 ವಚನದಲ್ಲಿ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ. ಅಂದರೆ ಈ ಸೈತಾನು ತರುವಂಥ ಶೋಧನೆಗಳಿಂದ ಅನೇಕರ ಕುಟುಂಬಗಳಲ್ಲಿ ಶಾಂತಿ ಇಲ್ಲದೆ, ಅನೇಕರ ಜೀವಿತದಲ್ಲಿ ಶಾಂತಿ ಇಲ್ಲದೆ, ಸಮಾಧಾನವಿಲ್ಲದೆ ಅನೇಕರು ಏನು ಮಾಡ್ತಾ ಇದ್ದಾರೆ, ನಾನಾ ರೀತಿ ಕಷ್ಟಗಳಿಗೊಳಪಟ್ಟು, ಶೋಧನೆಗೊಳಪಟ್ಟು, ಶ್ರಮೆಗಳಿಗೊಳಪಟ್ಟು ಬಾಧೆ ಪಡ್ತಾ ಇದ್ದಾರೆ. ಅನೇಕರು ಶ್ರಮೆಗಳಿಗೂ ಒಳಪಟ್ಟು ಬಾಧೆ ಪಡ್ತಾ ಇದ್ದಾರೆ, ಕಷ್ಟಗಳಲ್ಲಿ ನೋವು ಪಡ್ತಾ ಇದ್ದಾರೆ, ರೋಗಗಳಲ್ಲಿ ದುಃಖ ಪಡ್ತಾ ಇದ್ದಾರೆ, ಮನಸ್ಸಿಗೆ ಸಮಾಧಾನ ಇಲ್ಲದೆ ಅನೇಕರು ಏನು ಮಾಡ್ತಾ ಇದ್ದಾರೆ ಅಂದರೆ ನಶಿಸಿ ಹೋಗ್ತಾ ಇದ್ದಾರೆ. ಅದಕ್ಕೆ ಆತನ ಏನು ಹೇಳ್ತಾ ಇದ್ದಾನೆ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ, ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಎದುರದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಪ್ರಿಯ ನನ್ನ ಸಹೋದರ ಸಹೋದರಿ, ಅದ್ಯಾವ್ದು ಡಿಸ್ಟರ್ಬ್ ಬರ್ತಾ ಇತ್ತು ನೋಡಮ್ಮ, ಮೀಟ್ ಮಾಡ್ಕೊಳ್ರಮ್ಮ ಅಣ್ಣ, ಮೀಟ್ ಮಾಡ್ಕೊಳ್ರಣ್ಣ, ಥ್ಯಾಂಕ್ ಯು. ಹಾಗಾಗಿ ಪ್ರಿಯರೇ, ಇಲ್ಲೇನಾಗ್ತಾ ಇದೆ ಅಂದರೆ ನೋಡ್ರಿ, ಇವಾಗ ಲೈನಲ್ಲೇ ಗಲಿಬಿಲಿ ಅಂದರೆ ಸೈತಾನಿಗೆ ಒಂದು ಚೂರು ಅವಕಾಶ ಸಿಕ್ಕಿದ್ರೆ ಸಾಕು, ಗಲಿಬಿಲಿ ಮಾಡಿ ಆ ಕೇಳುವಂಥ ಶಬ್ದಗಳನ್ನು, ಕೇಳುವಂಥ ಮಾತುಗಳನ್ನು ಕೇಳದ ಆ ರೀತಿಯಲ್ಲಿ ಸೈತಾನ್ ಮಾಡ್ತಾನೆ. ಅದಕ್ಕೆ ಯೇಸು ಸ್ವಾಮಿ ಏನು ಹೇಳ್ತಾನೆ, ನನ್ನಲ್ಲಿರುವಂಥ ಶಾಂತಿಯನ್ನು, ಸಮಾಧಾನ ಬಿಟ್ಟು ಹೋಗ್ತೀನಿ. ಯಾಕೆಂದರೆ ಲೋಕದಲ್ಲಿ ಸೈತಾನು ಅನೇಕ ಕುಟುಂಬಗಳಲ್ಲಿ, ಅನೇಕರ ಜೀವಿತದಲ್ಲಿ ಯಾವುದೋ ಒಂದು ರೀತಿಯ ಕಾರ್ಯಗಳು, ಅನೇಕ ಕುಟುಂಬಗಳಲ್ಲಿ ನಮ್ಮ ಲೈನಲ್ಲಿ ನೋಡುವಾಗ, ಲೋಕದಲ್ಲಿ ನೋಡುವಾಗ, ಒಂದು ಹೆಣ್ಣಿನ ವಿಷಯದಲ್ಲಿ, ಒಂದು ಗಂಡಿನ ವಿಷಯದಲ್ಲಿ ಒಳ್ಳೆ ಸಂಬಂಧಗಳೇ ಸಿಗ್ತಾ ಇಲ್ಲ. ಎಷ್ಟು ಪ್ರಯತ್ನಗಳು ಮಾಡ್ತಾ ಇದ್ವು. ಕೆಲವರೆಲ್ಲನೂ ಅಯ್ಯ ನಮಗೆ ಸಂಬಂಧ ನೋಡ್ಕೊಡ್ರಿ, ಅಯ್ಯ ನಮ್ಗೆ ಸಂಬಂಧ ನೋಡ್ಕೊಡ್ರಿ, ಯಾಕೆಂದ್ರೆ ನೀವು ಅಲ್ಲಲ್ಲಿ ಓಡಾಡ್ತಾ ಇರ್ತೀರಿ, ಇಲ್ಲ ಯಾರಾದರೂ ಬ್ರೋಕರ್ಗಳು ಗೊತ್ತಿದ್ರೆ ಹೇಳ್ರಿ, ಅವ್ರ ಫೀಸ್ ಏನಿದೆ ಕೊಡ್ತೀವಿ, ಇನ್ನೂ ಸ್ವಲ್ಪ ಹೆಚ್ಚಾಗಿ ಕೊಡ್ತೀವಿ, ನಮ್ಮ ಸಂಬಂಧಗಳು ಹುಡ್ಕೊಡ್ರಿ, ವಯಸ್ಸಾಗಿ ಹೋಗ್ತಾ ಇದೆ, ಪುರುಷರಿಗಾಗಲಿ ಸ್ತ್ರೀಯರಿಗಾಗಲಿ ವಯಸ್ಸಾಗ್ತಾ ಇದೆ, ಆಗೋ ಸಮಯದಲ್ಲಿ ಮದುವೆ ಆಗದೆ ಇದ್ರೆ ಅದು ಜೀವಿತನೇ ವ್ಯರ್ಥ ಅಂತೇಳಿ ಎಷ್ಟೋ ವಿಧಗಳಲ್ಲಿ ರಿಕ್ವೆಸ್ಟ್ ಮಾಡ್ತಾರೆ. ಮತ್ತು ವಯಸ್ಸಾದಂಥವ್ರಿಗೆ ಮಕ್ಕಳು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳಲ್ಲ, ಸರಿಯಾಗಿ ಊಟ ಕೊಡಲ್ಲ. ಅವ್ರ ತಂದೆ ತಾಯಿಗಳು ಮಕ್ಕಳಿರುವಾಗ, ನಾವು ಮಕ್ಕಳಿರುವಾಗ ಎಷ್ಟೋ ಪ್ರೀತಿಯಿಂದ, ಎಷ್ಟೋ ಶ್ರಮೆಗಳು ಪಟ್ಟು ಅವ್ರಿಗೆ ಊಟ ಇಲ್ದಿದ್ರು ನಮ್ಗೆ ಊಟ ಕೊಟ್ಟು ಸಾಕಿ ಬೆಳೆಸಿರ್ತಾರೆ. ಆದರೆ ವಯಸ್ಸಾದ ಮೇಲೆ ಮಕ್ಕಳು ತಂದೆ ತಾಯಿಗಳನ್ನ ದೂರ ತಳ್ಳಿಬಿಡ್ತಾ ಇದ್ದಾರೆ. ಹೆಂಡತಿನ ಮತ್ತು ಅವ್ರು ಹುಟ್ಟುವಂಥ ಮಕ್ಕಳು ಅವ್ರ ಮೇಲೆ ಹೆಚ್ಚಿನ ಪ್ರೀತಿ. ಅಂದರೆ ಸೈತಾನ್ ಏನು ಮಾಡ್ತಾ ಇದ್ದಾನೆ, ಎಲ್ಲ ಕುಟುಂಬಗಳಲ್ಲಿ ಸಮಾಧಾನ ಕೆಡಿಸ್ತಾ ಇದ್ದಾನೆ, ಪ್ರೀತಿ ಇಲ್ಲದೆ ಮಾಡ್ತಾ ಇದ್ದಾನೆ. ಈಗಿನ ಕಾಲದಲ್ಲಿ ನೋಡಿದ್ರೆ ಪ್ರತಿಯೊಂದು ಮನೆಯಲ್ಲಿ ಚಿಕ್ಕ ಮಕ್ಕಳು, ದೊಡ್ಡವರು ಎಲ್ಲರಿಂದ ನೋಡ್ರಿ, ಎಲ್ಲರ ಹತ್ರ ಮೊಬೈಲ್ಗಳಿರ್ತವೆ, ಪ್ರತ್ಯೇಕ ಆಗ್ಬಿಡ್ತಾರೆ. ಒಂದು ಕುಟುಂಬದಲ್ಲೇ ಜನರಿದ್ದಾರೆ ಅಂತ ಕೂಡ ಗೊತ್ತಾಗೋದಿಲ್ಲ, ಗಲಿಬಿನೇ ಇರಲ್ಲ. ಮೊಬೈಲ್ ತಗೊಂಡ್ಬಿಟ್ರೆ ಕೆಲವರು ಕಿವಿಗಳೆಲ್ಲ ಹಾಕ್ಕೊಂಡ್ಬಿಟ್ಟು ಬ್ಲೂಟೂತ್ ಹಾಕ್ಕೊಂಡು ಏನು ಮಾಡ್ತಾ ಇರ್ತಾರೆ ಅಂದರೆ, ಅವ್ರು ಪ್ರತ್ಯೇಕವಾದ ಮೊಬೈಲ್ನೇ ಫ್ರೆಂಡ್ಶಿಪ್ ಮಾಡ್ಕೊಂಡು, ಮೊಬೈಲಲ್ಲೇ ಸಂಬಂಧ ಬೆಳೆಸ್ಕೊಂಡು ಅದರಲ್ಲಿ ಲೀನವಾಗ್ತಾರೆ. ಅಂದರೆ ಸೈತಾನ ಸಂಬಂಧಗಳನ್ನೆಲ್ಲ ಕೆಡ್ದಾಕ್ಬಿಡ್ತಾ ಇದ್ದಾನೆ. ಅನೇಕ ಕುಟುಂಬಗಳಲ್ಲಿ ಮಾತಾಡೋರಿಲ್ಲದೆ, ಒಂದು ಮಾತಿಗೆ ಏನಮ್ಮ ಚೆನ್ನಾಗಿದೆ, ಏನಪ್ಪಾ ಚೆನ್ನಾಗಿದೆಯಾ, ತಿಂದ ಕುಡ್ದ, ಹೇಗಿದೆಯಾ ನಿನ್ನ ಜೀವನ ಅಂತ ಕೇಳೋರಿಲ್ಲದೆ ಎಷ್ಟೋ ಜನರು ನರಳ್ತಾ ಇದ್ದಾರೆ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಧೈರ್ಯವಾಗಿರ್ರಿ, ನನ್ನಲ್ಲಿರುವಂಥ ಸಮಾಧಾನ, ನನ್ನಲ್ಲಿರೋ ಶಾಂತಿಯನ್ನ ನಿಮ್ಗೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಪ್ರಿಯ ನನ್ನ ಸಹೋದರ, ರೋಮಾಪುರದವರು ಬರೆದ ಪತ್ರಿಕೆಯಲ್ಲಿ ಕೂಡ ಒಂದು ಮಾತು ಬರೆಯಲ್ಪಟ್ಟಿದೆ. 8ನೇ ಅಧ್ಯಾಯ 37ನೇ ವಚನದಲ್ಲಿ, ರೋಮಾಪುರದವರು ಬರೆದ ಪತ್ರಿಕೆ 8ನೇ ಅಧ್ಯಾಯ 37ನೇ ವಚನದಲ್ಲಿ ನೋಡ್ರಿ ಏನು ಹೇಳ್ತಾರೆ ಅಂದರೆ, ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಈ ಎಲ್ಲ ವಿಷಯಗಳಲ್ಲಿ ಅಂದರೆ ಸೈತಾನ ತರುವಂಥ ಎಲ್ಲ ವಿಷಯಗಳಲ್ಲಿ, ಒಂದೊಂದು ಕುಟುಂಬದಲ್ಲಿ ಒಂದೊಂದು ರೀತಿಯ ವೇದನೆ, ಗಂಡ ಹೆಂಡತಿ ಮಧ್ಯದಲ್ಲಿ ಸಂಬಂಧ ಚೆನ್ನಾಗಿರಲ್ಲ, ಪ್ರೀತಿ ಇರಲ್ಲ. ಆ ಗಂಡನ ನೋಡಿದ್ರೆ ಹೆಂಡತಿಗಾಗಲ್ಲ,
ಹೆಂಡತಿ ನೋಡಿದ್ರೆ ಗಂಡನಿಗಾಗಲ್ಲ, ಹಾವು ಮುಂಗ್ಸ ರೀತಿಯಲ್ಲಿ ಇರ್ತಾರೆ, ಒಂದೇ ಕುಟುಂಬದಲ್ಲಿ ಇರ್ತಾರೆ. ಆದರೆ ಅವರಿಬ್ಬರಲ್ಲಿ ವೈಮನಸ್ಸೆ ಇರ್ತದೆ, ಅವರಿಬ್ಬರ ಮಧ್ಯದಲ್ಲಿ ಸಮಾಧಾನ ಇರಲ್ಲ, ತಂದೆ ತಾಯಿಗಳ ಮಧ್ಯದಲ್ಲಿ ಸಮಾಧಾನ ಇರಲ್ಲ, ಮಕ್ಕಳ ಮಧ್ಯದಲ್ಲಿ ಸಮಾಧಾನ ಇರಲ್ಲ, ನೆರೆಯವರ ಅಕ್ಕಪಕ್ಕದಲ್ಲಿರೋರಿಗೆ ಸಮಾಧಾನ ಇರಲ್ಲ. ಈ ರೀತಿ ಸೈತಾನ್ ಏನ್ ಮಾಡ್ತಾನೆ, ಮೊಟ್ಟಮೊದಲನೇದಾಗಿ ಸಮಾಧಾನ ಕೆಡಿಸ್ಬಿಡ್ತಾನೆ, ಸಂಬಂಧ ಕೆಡಿಸ್ಬಿಡ್ತಾನೆ, ಎಲ್ಲರನ್ನು ದೂರ ಮಾಡಿಬಿಡ್ತಾನೆ. ಒಬ್ಬರನ್ನು ಆತ್ಕೊಳ್ಳುವ ರೀತಿಯಲ್ಲಿ ಒಬ್ರಿಗೊಬ್ರು ಪ್ರೀತಿಸುವಂತ ಒಂದು ಸಂಬಂಧನೇ ಸೈತಾನ್ ಏನ್ ಮಾಡ್ತಾನೆ, ಕಡ್ದಾಕ್ತಾ ಇದ್ದಾನೆ. ಆದ್ರಿಂದ ನಮ್ಮನ್ನು ಪ್ರೀತಿಸಿದರ ಮೂಲಕವಾಗಿ ನಾವು ಎಲ್ಲಾ ವಿಷಯಗಳಲ್ಲಿ ಜಯಶಾಲಿಗಳಾಗುತ್ತೆ ಅಂತೇಳಿ ಪೌಲನು ರೋಮಾಪುರದವರು ಬರೆದ ಪತ್ರಿಕೆಯಲ್ಲಿ ಆ ರೋಮ ಸಾಮ್ರಾಜ್ಯದಲ್ಲಿರುವಂಥವ್ರಿಗೂ ಮತ್ತು ಹಾಗೆ ನಮಗೂ ಕೂಡ ಇದನ್ನು ಓದಿ ಕಲಿಯುವಂತ ನಮಗ್ ಕೂಡ ಈ ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಯಾಗ್ತೀರಿ. ಅಂದ್ರೆ ನಿನ್ ಸಮಾಧಾನ ಇಲ್ವಾ, ಸಮಾಧಾನ ಕೊಡ್ಲಿಕ್ಕೆ ದೇವರಿದ್ದಾನೆ, ಜಯ ಕೊಡುವ ಆತನ ಯೇಸು ಕ್ರಿಸ್ತನಿದ್ದಾನೆ. ಮತ್ತು ನಿನಗೆ ಯಾವ್ದಾದ್ರು ಸಾಲಗಳಲ್ಲಿದ್ಯಾ, ಸಾಲಗಳಿಂದ ಬಿಡಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ರೋಗದಲ್ಲಿದ್ಯಾ, ಆ ರೋಗದಿಂದ ಬಿಡಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಪ್ರಿಯ ನನ್ನ ಸಹೋದರ, ಸಮಸ್ಯೆಗಳಲ್ಲಿದೆಯಾ, ಎಲ್ಲ ಸಮಸ್ಯೆಗಳು ನಿನ್ನ ಭೂಯಾತ್ರೆ ಚಿಂತಾಭಾರ ನನ್ನ ಮೇಲೆ ಹಾಕು, ನಿನ್ನ ಭೂಯಾತ್ರೆ ಚಿಂತಾಭಾರವನ್ನ ನನ್ನ ಮೇಲೆ ಹಾಕು, ನಾನು ನಿನ್ಗಾಗಿ ಚಿಂತಿಸ್ತೇನೆ ಅಂತ ಹೇಳ್ತಾನೆ. ಹಾಗಾಗಿ ಯೇಸು ಕ್ರಿಸ್ತನ ಮೂಲಕ ಎಲ್ಲವನ್ನು ಜಯಿಸಲಿಕ್ಕೆ ನಮಗೆ ಆತನ ಶಕ್ತಿ ನೀಡುವ ಆತನಾಗಿದ್ದಾನೆ, ಜ್ಞಾನವನ್ನು ನೀಡುವ ಆತನಾಗಿದ್ದಾನೆ. ನಾವು ಮಾಡಬೇಕಾಗಿರೋದೊಂದೇ ಆತನನ್ನು ಆತ್ಕೊಳ್ಬೇಕು, ಯೇಸು ಕ್ರಿಸ್ತನ ಆತ್ಕೊಳ್ಬೇಕು. ಲೋಕದಲ್ಲಿ ನಿಮ್ಗೆ ಸಂಕಟ ಉಂಟು, ಭಯಪಡಬೇಡ್ರಿ, ಹೆದರಬೇಡ್ರಿ, ನಾನು ಅವುಗಳು ಜಯಿಸಿದ್ದೇನಂತ. ಅಂದ್ರೆ ಆ ಕಲ್ವರಿ ಶಿಲುಬೆ ಮೇಲೆ ನಿನ್ನ ನನ್ನ ಪಾಪವನ್ನ ನೀನು ನಾನು ಪಡುವಂತ ಶ್ರಮೆಗಳನ್ನ ಆತನ ತಗೊಂಡಿದ್ದಾನೆ. ಹಾಗಾಗಿ ಲೋಕದ ಸೈತಾನನ ತನ್ನ ಕಾಲಿನಿಂದ ಆತನ ತುಳಿದಾಕಿದ್ದಾನೆ, ಆತನ ತಲೆಯನ್ನು ಜಜ್ಜಿ ಬಿಟ್ಟಿದ್ದಾನೆ. ಆತನ ಬಾಲ ಮಾತ್ರ ಅಲ್ಲಾಡ್ತಾ ಇದೆ, ಸೈತಾನ್ ಬಾಲದಲ್ಲಿ ಈ ಲೋಕವನ್ನು ಅಲ್ಲಾಡಿಸ್ತಾ ಇದ್ದಾನೆ. ಅದಕ್ಕೆ ನಾವು ಎಲ್ಲ ಭಯಪಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮೊಳಗಿರುವ ಆತನು ಆತನ ಯಾರಾಗಿದ್ದಾನೆ, ದೊಡ್ಡವನಾಗಿದ್ದಾನೆ. ನಮ್ಮಲ್ಲಿರುವ ಆತನು ದೊಡ್ಡದವನಾಗಿ ಲೋಕದಲ್ಲಿ ಇರುವವನಿಗಿಂತ ಅದರ ಲೋಕದಲ್ಲಿರುವವನು ಸೈತಾನನು. ಆ ಸೈತಾನನಿಗಿಂತ ನಮ್ಮಲ್ಲಿರುವಂತ ಆ ಯೇಸು ಕ್ರಿಸ್ತನ್ ದೊಡ್ಡವನಾಗಿದ್ದಾನೆ, ಆತನ ಸರ್ವಶಕ್ತನಾಗಿದ್ದಾನೆ. ಹಾಗಾಗಿ ಪ್ರಿಯ ನನ್ನ ಸಹೋದರ ಸಹೋದರರೇ, ಏನಾಗುತ್ತಂದ್ರೆ ಈ ರೀತಿಯಾಗಿ ಸೈತಾನು ಒಬ್ಬ ಮನುಷ್ಯನಲ್ಲಿ ವಿಶೇಷವಾಗಿ 3 ರೀತಿಯಲ್ಲಿ ಶೋಧನೆಗೆ ಒಳಪಡಿಸ್ತಾನೆ. ಒಬ್ಬ ಮನುಷ್ಯನ, ಒಬ್ಬ ಸ್ತ್ರೀಯನ್ನಾಗಲಿ, ಪ್ರತಿಯೊಬ್ಬ ಮಾನವರಾದಂಥ ನಮಗಳನ್ನ 3 ರೀತಿಯಲ್ಲಿ ಶೋಧನೆ ಒಳಪಡಿಸ್ತಾನೆ. ಮೊದಲನೇದಾಗಿ ಅವನ ಸ್ವಂತ ಆಶಾಪಾಶಗಳ ಶೋಧನೆಗೆ ಒಳಪಡಿಸ್ತಾನೆ. ಸ್ವಂತ ಆಶಾಪಾಶಗಳು ಅಂದ್ರೆ ಪ್ರಿಯ ನನ್ನ ಸಹೋದರರೇ, ಯಾಕೋಬನು ಹೇಳ್ತಾನೆ ನೋಡ್ರಿ, 1ನೇ ಅಧ್ಯಾಯದಲ್ಲಿ, ಯಾಕೋಬನು ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ ಆತನು ಬಹಳ ಸ್ಪಷ್ಟವಾಗಿ 14ನೇ ಅಧ್ಯಾಯದಲ್ಲಿ 14ನೇ ವಚನ, ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನದಲ್ಲಿ ಏನ್ ಹೇಳ್ತಂದ್ರೆ, ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ತನ್ನಲ್ಲಿರುತ್ತ ಆಶಾಪಾಶಗಳು, ಒಬ್ಬೊಬ್ಬರಿಗೆ, ಯೌವನಸ್ಥರಿಗೆ ಒಂದು ರೀತಿಯ ಆಸೆ, ವಯಸ್ಸಾದಂಥವ್ರಿಗೊಂದು ರೀತಿಯ ಆಸೆ, ಸಣ್ಣ ಮಕ್ಕಳಿಗೊಂದು ರೀತಿಯ ಆಸೆ, ಗಂಡ ಹೆಂಡತಿ ಅನ್ನಂತ ಕುಟುಂಬಸ್ಥರಿಗೂ ಒಂದು ರೀತಿಯ ಆಸೆ, ಪುರುಷರಿಗೂ ಒಂದು ರೀತಿಯ ಆಸೆ. ಅನೇಕರು ಏನ್ ಮಾಡ್ತಾರೆ, ಅಯ್ಯೋ ನನಗಾಗಿ, ನನ್ನ ಹೆಂಡತಿಗಾಗಿ, ನನ್ನ ಮಕ್ಕಳಿಗಾಗಿ ಆಸ್ತಿಗಳು ಮಾಡಬೇಕು, ಸಂಪಾದನೆ ಮಾಡಬೇಕು, ದೊಡ್ಡ ದೊಡ್ಡ ಮನೆಗಳು ಕಟ್ಟಬೇಕು, ಮತ್ತು ಕಾರು ಬೇಕು, ಬೈಕ್ ಬೇಕು, ಅದು ಬೇಕು, ಇದು ಬೇಕು. ಒಬ್ಬ ಪುರುಷನಿಗೆ ಅವನು ಒಂದು ರೀತಿಯ ಆಸೆಗಳಾದ್ರೆ, ಆ ಸ್ತ್ರೀಯರಿಗೆ ಅಯ್ಯೋ ನಾನು ಆ ಬಟ್ಟೆ ತಗೋಬೇಕು, ಅಯ್ಯೋ ನಾನು ಈ ಬಟ್ಟೆ ತಗೋಬೇಕು, ಆ ಒಡವೆ ತಗೋಬೇಕು, ಈ ಒಡವೆ ತಗೊಳ್ಬೇಕು, ಯಾರು ಏನು ಹಾಕಿದ್ರು ಅದು ನಾನು ತಗೋಬೇಕು. ಅದು ಸಾಲ ಆದ್ರೂ ಆಗ್ಲಿ, ಅದು ಏನಾದ್ರೂ ಆಗ್ಲಿ. ಒಂದು ದೊಡ್ಡವರು ಒಂದು ಮಾತು ಹೇಳಿದ್ದಾರೆ, ಸಾಲ ಕೊಡೋರು ಇದ್ರೆ ಕಳ್ತನ ಯಾಕೆ ಮಾಡಬೇಕು ಅಂತೇಳಿ. ಅಂದ್ರೆ ಕಳ್ತನ ಮಾಡೋದು ಸಾಲ. ಇವಾಗ ಎಲ್ಲಿ ನೋಡಿದ್ರು ಸಾಲ, ಆನ್ಲೈನಲ್ಲಿ, ಫೋನಲ್ಲಿ ಸಾಲ, ಬ್ಯಾಂಕ್ಗಳಲ್ಲಿ ಸಾಲ, ಫೈನಾನ್ಸ್ಗಳು ಮನೆ ಹತ್ರ ಬಂದು ಕೇಳ್ಕೊಳ್ತಾರೆ, ನಾವು ಲೋನ್ ಕೊಡ್ತೀವಿ ತಗೊಳ್ರಿ ಅಂತೇಳಿ. ಆ ಲೋನ್ಗಳು ತಗೊಂಡು ಏನ್ ಮಾಡ್ತಾರೆ, ಲೋಕಾನುಸಾರವಾಗಿ ಲೋಕದ ಆಶೆಗಳನ್ನು ಕೊಡಿ. ಇನ್ನೇನು ಒಂದು ಮನೆ ಕಟ್ಕೊಳ್ಳಲ್ಲ, ಒಂದು ಮಕ್ಕಳು ಮದುವೆ ಮಾಡಲ್ಲ, ಇಲ್ಲ ಇನ್ನೇನು ಜೀವನಕ್ಕೆ ಒಳ್ಳೇದಾಗುವಂಥದ್ದು ಮಾಡಲ್ಲ. ಚೈನ್ಗಳು ತಗೊಳ್ಳೋದು,
ಕಾಲು ಸೇರುಗಳು ತಗೊಳ್ಳೋದು, ಬಟ್ಟೆಗಳು ತಗೊಳ್ಳೋದು, ಪಾತ್ರೆಗಳು ತಗೊಳ್ಳೋದು, ಹಬ್ಬಗಳು ಮಾಡೋದು, ಬರ್ತೇಗಳು ಮಾಡೋದು, ಇದಕ್ಕಾಗಿ ಸಾಲಗಳು ಮಾಡಿ ವರ್ಷಾನುಗಟ್ಟಲೆ ಸಾಲಗಳು ಕಟ್ತಾ ಇದ್ದಾರೆ. ಸಾಲಗಳು ಕಟ್ಟಕ್ಕಾಗದೆ ಊರು ಬಿಟ್ಟು ಓಡಿ ಹೋಗೋದು, ಸಾಲಗಾರ ತಪ್ಪಿಸ್ಕೊಂಡು ತಿರುಗೋದು. ಈ ರೀತಿ ಲೋಕದ ಆಶಾಪಾಶಗಳಿಗೆ, ಸ್ತ್ರೀಯರಿಗೆ ಒಂದು ರೀತಿಯ ಆಸೆಗಳು, ಪುರುಷರಿಗೆ ಒಂದು ರೀತಿಯ ಆಸೆಗಳು, ದೊಡ್ಡವ್ರಿಗೆ ಒಂದು ರೀತಿಯ ಆಸೆಗಳು, ಸಣ್ಣವ್ರಿಗೊಂದು ಅಂದ್ರೆ ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರಿಗೂ ಒಂದೊಂದು ರೀತಿ ಆಲೋಚನೆ, ಒಂದೊಂದು ರೀತಿ ಆಸೆಗಳಿರ್ತದೆ. ಅವರ ಆಸೆಗಳನ್ನ ಈಡೇರಿಸ್ಕೊಳ್ಳೋದಕ್ಕಾಗಿ ಏನಂತ ಇದ್ದಾನೆ, ಅವರ ಆಶಾಪಾಶದಿಂದ ಎಳೆಯಲ್ಪಟ್ಟು, ಅಂದ್ರೆ ಈ ಆಸೆ ಎಂಬ ಆಸೆ ತೋರಿಸ್ತಾನೆ ಯಾರೋ ಸೈತಾನನು. ನೋಡು ಆ ಬಟ್ಟೆ ಎಷ್ಟು ಚೆನ್ನಾಗಿದೆ, ಆಕೆ ಹಾಕೊಂಡಿದ್ದಾಳೆ, ಆ ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ, ನಾವು ತಗೊಂಡು ಬಿಡ್ಬೇಕು, ಅದೆಷ್ಟನ್ನಾಗ್ಲಿ ತಗೊಂಡು ಬಿಡ್ಬೇಕು. ಹುಡುಕಿ ಹೋಗ್ತಾರೆ, ಯಾವ ಶಾಪಲ್ಲಿ ತಗೊಂಡು ಬಂದೆ, ಅಲ್ಲಿ ಸಿಕ್ಕಿದ್ರೆ ಇನ್ನೊಂದು ಶಾಪು, ಅಲ್ಲಿ ಸಿಕ್ಕಿದ್ರೆ ಇನ್ನೊಂದು ಶಾಪು. ಪ್ರತಿಯೊಂದು ಒಬ್ಬೊಬ್ರಿಗೂ ಒಂದೊಂದು ರೀತಿ ಆಸೆ. ಕೆಲವ್ರಿಗೆ ತಿನ್ನೋದು, ಹೆಂಡತಿ ಎಲ್ಲಾದ್ರೂ ಹೋಗ್ಲಿ, ಮಕ್ಕಳೆಲ್ಲ ಹೋಗ್ಲಿ, ಗಂಡನೆಲ್ಲನೂ ಹೋಗ್ಲಿ, ತಂದೆ ತಾಗ್ಲೆಲ್ಲನೂ ಹೋಗ್ಲಿ, ತಿನ್ಬೇಕು. ಯಾವ ಹೋಟ್ಲಲ್ಲಿ ಚೆನ್ನಾಗಿರುತ್ತೆ, ಎಲ್ಲಿ ಚೆನ್ನಾಗಿರುತ್ತೆ, ಎಷ್ಟು ದೂರನೂ ಆಗಲಿ. ಮನೆ ಯಾವುದೋ ಒಂದು ವಾಟ್ಸಪ್ಪಲ್ಲಿ ನಾನು ನೋಡ್ಬೇಕಾದ್ರೆ ಒಬ್ಬ ಭೋಜನ ಪ್ರಿಯನು ಎಷ್ಟು ದೂರ ಇಂಥ ಹೋಟ್ಲಲ್ಲಿ ಒಳ್ಳೆ ಊಟ ಚೆನ್ನಾಗಿರುತ್ತೆ, ಅಲ್ಲಿ ಇಂತಿಂಥ ವೆರೈಟಿ ಸಿಗ್ತದೆ ಅಂದ್ರೆ ಎಷ್ಟು ದೂರ ಆದರೂ ಹೋಗ್ತಾರಂತೆ. ಕರ್ನಾಟಕದಿಂದ ತಮಿಳ್ನಾಡಿಗೆ ಹೋಗ್ತಾರಂತೆ, ಹೈದ್ರಾಬಾದ್ಗೆ ಹೋಗ್ತಾರಂತೆ. ಯಾರು ನಮ್ಮ ಬಳ್ಳಾರಿ ದೊರೆ ಒಬ್ಬ ಆತನಿದ್ದಾರೆ, ಅದು ಜನಾರ್ದನ್ ರೆಡ್ಡಿ. ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರಂತೆ, ಬಳ್ಳಾರಿಯಿಂದ ಬೆಂಗಳೂರಿಗೆ ಕಾಫಿ ಕುಡಿಯೋಕೆ, ಟೀ ಕುಡಿಯೋದಕ್ಕೆ. ಯಾವ ರೀತಿ ದಿನ ಬೆಳಿಗ್ಗೆ ಸಾಯಂಕಾಲ ಲೆಕ್ಕ ಕೊಡ್ರಿ, ಬೆಳಿಗ್ಗೆ ಸಾಯಂಕಾಲ ಬಳ್ಳಾರಿಯಿಂದ ಬೆಂಗಳೂರು ಕಾಫಿ ಟೀಗೆ ಬರ್ತಾ ಇದ್ದಂತೆ, ಟಿಫನ್ಗೆ ಬರ್ತಾ ಇದ್ದಂತೆ, ಹೆಲಿಕಾಪ್ಟರಲ್ಲಿ, ಫ್ಲೈಟಲ್ಲಿ. ಲೆಕ್ಕ ಕೊಡ್ರಿ ಎಷ್ಟು ದುಡ್ಡು ಆಗ್ತದೆ. ಒಬ್ಬ ವ್ಯಕ್ತಿ ಒಂದು ಕಾಫಿ ಕುಡಿಯೋದಕ್ಕೆ ಬಳ್ಳಾರಿಯಿಂದ ಸುಮಾರು 400 ಕಿಲೋಮೀಟರ್ 500 ಕಿಲೋಮೀಟರ್ ಮೇಲೆ ಆಗುತ್ತದೆ. ಅಷ್ಟು ದೂರದಿಂದ ಸ್ವಂತ ಒಬ್ಬರಿಗಾಗಿ ಒಂದು ಹೆಲಿಕಾಪ್ಟರ್ ಬುಕ್ ಮಾಡಿಕೊಂಡು ಹೆಲಿಕಾಪ್ಟರಲ್ಲಿ ಬಂದು ಹೋಗ್ಬೇಕಂದ್ರೆ ಎಷ್ಟು ಖರ್ಚಾಗ್ತಾ ಇತ್ತು. ಅಂದ್ರೆ ಒಬ್ಬೊಬ್ರಿಗೊಂದೊಂದು, ಒಬ್ರಿಗೆ ತಿನ್ನೋದು ಆಸೆ, ಒಬ್ರು ಕುಡಿಯೋದು ಆಸೆ, ಒಬ್ರಿಗೆ ಇನ್ನೊಂದು ರೀತಿಯ ಹುಡುಗರ ಜೊತೆಯಲ್ಲಿ ತಿರುಗುವಂತ ಆಸೆ. ಇನ್ನು ಕೆಲವರಿಗೆ ಅಕ್ಕಪಕ್ಕದವ್ರನ್ನ ಸುಚ್ಚಿಡೋದು, ಈ ಮಾತುಗಳು ಆ ಮಾತಿಗೆ ಹೇಳೋದು, ಆ ಮಾತುಗಳು ಈ ಮಾತುಗಳು ಇಲ್ಲಿ ಹೇಳೋದು, ಅವರು ಬೆಂಕಿ ಇಡೋದು. ಒಬ್ಬೊಬ್ಬರಿಂದ ತನ್ನ ಆಶಾಪಾಶಗಳಿಗೆ ಏನಾಗ್ತಾ ಇದ್ದಾರೆ, ಸೆಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಅಂದ್ರೆ ಸೈತಾನ್ನಿಂದ ಪ್ರೇರೇಪಿಸಲ್ಪಡ್ತಾನೆ. ಅಲ್ಲಿ ಮುಂದೆ ನೋಡುವಾಗ ಆಮೇಲೆ ಆಸೆ ಬಸರಾಗಿ ಪಾಪವನ್ನು ಹೇಳ್ತದೆ, ಪಾಪವು ತುಂಬಾ ಬೆಳೆದು ಮರಣವನ್ನು ಅಡಿಯುತ್ತದೆ ಅಂತ ಹೇಳ್ತದೆ. ಈ ಆಸೆಗಳು ಪಟ್ಟು, ದುರಾಸೆ ಪಟ್ಟು ಕೊನೆಗೆ ಸಾಲಗಾರರಾಗಿ ಊರುಗಳು ಬಿಟ್ಟು ಓಡಿ ಹೋಗೋದು, ಮನೆಗಳು ಬಿಟ್ಟು ಬೀಗಗಳು ಹಾಕೊಂಡು ಹೋಗೋದು, ಅವ್ರು ಬರೋ ಟೈಮ್ಗೆ ಎಸ್ಕೇಪ್ ಆಗೋದು, ಫೋನ್ಗಳು ಸ್ವಿಚ್ ಆಫ್ ಮಾಡ್ಕೊಳ್ಳೋದು. ಈ ರೀತಿ ಅನೇಕ ರೀತಿಯ ಆಶಾಪಾಸಗಳು ಒಳಪಟ್ಟು ಏನ್ ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬ ಮನುಷ್ಯನು ಪ್ರೇರೇಪಿಸಲ್ಪಡ ಸೈತಾನ್ನಿಂದ. ಆದ್ರಿಂದ ಎರಡನೇದಾಗಿ ನಾವು ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ 4ನೇ ಯೇಸು ಸ್ವಾಮಿನೇ ಬಿಡ್ಲಿಲ್ಲ. ಏನು ಆ ಶೋಧಕನ ಸೈತಾನನು ಯೇಸು ಸ್ವಾಮಿನೇ ಬಿಡ್ಲಿಲ್ಲ. ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ 3ನೇ ವಚನ ಹೇಳ್ತದೆ, ಆಗ ಆ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು. ಅಂದ್ರೆ ಯೇಸು ಸ್ವಾಮಿ ದೀಕ್ಷಾಸ್ಥಾನ ತೆಗೆದುಕೊಂಡು ದೇವರ ಆತ್ಮದಿಂದ ಒಯ್ಯಲ್ಪಟ್ಟು ಅಡವಿಗೆ 40 ದಿವಸ ಹಗಲು ಇರುಳು, ಒಂದು ಗ್ಲಾಸ್ ನೀರು ಕುಡಿದೆ, ಒಂದು ಬಿಸ್ಕೆಟ್ ಕೂಡ ತಿನ್ನದೆ ಕಾಡಲ್ಲಿ ಅರಣ್ಯದಲ್ಲಿ ಆತನ ಏನ್ ಮಾಡ್ತಾನೆ, ಉಪವಾಸ ಮಾಡ್ತಾನೆ. ಉಪವಾಸ ಮಾಡಿ 40 ದಿವಸಗಳು ಪೂರೈಸಿದ ಮೇಲೆ ಆತನು ಊರೊಳಗೆ ಬರುವಂತ ಸಂದರ್ಭದಲ್ಲಿ ಸೈತಾನ್ ಮೊದಲು ಬಂದು ಯೇಸು ಸ್ವಾಮಿ ಹತ್ರ ಮಾತನಾಡ್ತಾನೆ. ಏನ್ ಹೇಳ್ತಾ ಇದ್ದಾನಲ್ಲಿ, ಆ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳನ್ನು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು. ಅಂದ್ರೆ ಅಲ್ಲಿ ಒಂದು ಕ್ವಶನ್ ಆಗ್ತಾ ಇದ್ದಾನೆ ನೋಡು, ನೀನು ದೇವರ ಮಗನಾಗಿದ್ದರೆ ಅಂತ ಹೇಳ್ತಾ ಇದ್ದಾನೆ, ಚಾಲೆಂಜ್ ಮಾಡ್ತಾ ಇದ್ದಾನೆ. ಆತನ ದೇವರ ಮಗನಲ್ವಾ? ಯೇಸು ಕ್ರಿಸ್ತನು ದೇವರ ಏಕೈಕ ಪುತ್ರನು.
ಅದು ಯೇಸು ಸ್ವಾಮಿಗೂ ಗೊತ್ತು, ಸೈತಾನನಿಗೂ ಗೊತ್ತು. ಆದರೆ ಅಲ್ಲಿ ಬೆಂಕಿ ಇಡ್ತಾ ಇದ್ದಾನೆ, ಅಲ್ಲೇ ರೊಚ್ಚಿಗೆ ಎಬ್ಬಿಸ್ತಾ ಇದ್ದಾನೆ, ಅಲ್ಲಿ ಆತನ ಆ ಒಂದು ತಾಳ್ಮೆಯನ್ನ ಬಡ್ದೆಬ್ಬಿಸ್ತಾ ಇದ್ದಾನೆ. ನೀನು ದೇವರ ಮಗನಾಗಿದ್ದರೆ, ಈ ರೀತಿ ಅನೇಕರಿಗೆ ಏನ್ ಮಾಡ್ತಾ ಇದ್ದಾರೆ, ಜನರ ಮಧ್ಯದಲ್ಲಿ ಸೈತಾನ ಬೆಂಕಿ ಇಡ್ತಾ ಇದ್ದಾನೆ. ಏನ್ ನೀನು ಅವನಿಗಿಂತ ಕಡಿಮೆ, ಏನ್ ನೀನು ಅವನಿಗಿಂತ ಕಡಿಮೆ, ಏನು ಹಾಗೆ ಹೀಗೆ ಅವ್ರ ಮನೆಗೆ ಹೋಗ್ತೀಯಾ, ತಿಂತೀಯಾ, ನೀನ್ ಯಾಕೆ ಭಯಪಡ್ಬೇಕು, ನೀನ್ ಯಾಕೆ ಅವ್ರ ಹತ್ರ ಹೋಗ್ಬೇಕು, ಅವರೇ ನಿನ್ನ ಹತ್ರ ಬರಲು ಬಿಡು. ಈ ರೀತಿ ಏನ್ ಮಾಡ್ತಾ ಇದ್ದ ಸೈತಾನು, ಅನೇಕರಲ್ಲಿ ಬೆಂಕಿ ಇಕ್ತಾನೆ. ಇಲ್ಲಿ ಯೇಸು ಸ್ವಾಮಿ ಹತ್ರ ಬರ್ತಾ ಇದ್ದಾನೆ, ಏನಂತ, ನೀನು ದೇವರ ಮಗನಾಗಿದ್ರೆ ಈ ಕಲ್ಲುಗಳಿಗೆ ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು. ಅಂದ್ರೆ ಸೈತಾನ ಯೇಸು ಸ್ವಾಮಿ, ಸೈತಾನ ಮಾತನ್ನ ಯೇಸು ಸ್ವಾಮಿ ಕೇಳಬೇಕು, ಸೈತಾನನ ಮಾತನ್ನ ಯೇಸು ಸ್ವಾಮಿ ಕೇಳಬೇಕು, ಕೇಳಿ ಆ ಕಾರ್ಯ ತರಬೇಕು, ರೂಪಕ್ಕೆ ತರಬೇಕು ಅಂತ ಅಲ್ಲಿ ಪರೀಕ್ಷೆ ಮಾಡ್ತಾನೆ. ಆಗ ಯೇಸು ಸ್ವಾಮಿ ಏನು ಮಾಡ್ತಾನೆ, ಸೈತಾನನು ಇವನು ನನ್ನನ್ನ ಶೋಧನೆಗೆ ಒಳಪಡಿಸೋಕೆ ಬಂದಿದ್ದಾನೆ ಅಂತೇನೇ ಹೇಳ್ತಾನೆ ಅಂತ ಎಚ್ಚರಗೊಂಡು, ಆತನ ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕೋದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕೋನೆಂದು ಹೇಳಿದೆ ಅಂತ ಆ ಸೈತಾನ್ಗೆ ನ್ಯಾಯವಾದ ರೀತಿಯಲ್ಲಿ ಆನ್ಸರ್ ಮಾಡ್ತಾನೆ. ನೀನೇ ಆದ್ರೆ, ಒಂದು ವೇಳೆ ನಾನೇ ಆದ್ರೆ ಏನ್ ಮಾಡ್ತೀವಿ, ಹೌದಲ್ಲ ನಾನು 3 ದಿವಸ ಉಪವಾಸ ಇದ್ದೀನಿ, 1 ವಾರ ಉಪವಾಸ ಇದ್ದೀನಿ, 20 ದಿವಸ ಉಪವಾಸ ಇದ್ದೀನಿ, 40 ದಿವಸ ಇದ್ದೀನಿ, ಅಯ್ಯೋ ಬೆಳಗಿಂದ ಉಪವಾಸ ಇದ್ದೀನಿ ಅಂತ ಏನು ಮಾಡ್ತಾರೆ, ಆ ಊಟ ಟೈಮ್ ಸರಿಯಾಗಿ ಊಟ ಸಿಗದಿದ್ದಿದ್ರೆ ಏನ್ ಬೇಕಾದ್ರೂ ಮಾಡ್ಬಿಡ್ತೀವಿ. ಅಷ್ಟೊಂದು ಹಸಿವು ಆಗ್ಬಿಡ್ತದೆ, ಅಷ್ಟೊಂದು ಹಸಿವು ಹುಟ್ಟಿಸ್ಬಿಡ್ತಾನೆ ಸೈತಾನು. ಬೇಕಾಗಿ ಉಪವಾಸಗಳಲ್ಲಿ ದೇವರ ಹತ್ರ ನಾವು ಕೇಳಬೇಕು, ದೇವರ ಹತ್ರ ಏನಾದ್ರೂ ಹೊಂದ್ಕೋಬೇಕಂತ ಉಪವಾಸ ಮಾಡಕ್ ಹೋಗುವಾಗ ಸೈತಾನ್ ಬೇಕಾಗಿ ಒಳ್ಳೆ ಹಸಿವು ಮಾಡ್ತಾನೆ. ಏನೋ ಒಂದು ತೊಂದರೆ, ಕಿರಿಕು, ಕೆಟ್ಟ ಆಲೋಚನೆಗಳು, ಯಾವ್ದಾವುದೋ ಬೇಡವಾದ ಆಲೋಚನೆಗಳೆಲ್ಲ ಮನಸ್ಸಲ್ಲಿ ತುಂಬುತ್ತಾ ಇರ್ತಾನೆ, ಬೇಡವಾದ ಕಾರ್ಯಗಳೆಲ್ಲ ಕಣ್ಣು ಮುಂದೆ ತೋರಿಸ್ತಾ ಇರ್ತಾನೆ. ಹಾಗೆ ಮಾಡು, ಈಗ ಮಾಡು, ಅಲ್ಲಿ ನೋಡು, ಇಲ್ಲಿ ನೋಡು, ಅವ್ರನ್ನ ಮಾತಾಡು, ಇವ್ರನ್ನ ಮಾತಾಡು. ಈ ಉಪವಾಸ ಇರೋದನ್ನ, ದೇವರ ಹತ್ರ ಕುತ್ಕೊಳ್ಳೋದನ್ನೇ ದಾರಿ ತಪ್ಪಿಸ್ಬಿಡ್ತಾರೆ ಸೈತಾನ್ ಕೆಲಸ. ನೋಡಿ, ಯೇಸು ಸ್ವಾಮಿನೇ ಬಿಟ್ಟಿಲ್ಲ, ನೀನ್ 40 ದಿವಸ ಉಪವಾಸ ಇದೆಯಲ್ಲ, ಈಗ ತುಂಬಾ ಹೊಟ್ಟೆ ಸಿಗ್ತಾಯ್ತಲ್ಲ, ನೀನು ಈ ಕಲ್ಲುಗಳು ರೊಟ್ಟಿಯಾಗಿ ಮಾಡು. ಯಾಕಂದ್ರೆ ಅಭಿಷೇಕಿಸಲ್ಪಟ್ಟಿದ್ದಾನೆ, 40 ದಿವಸ ಉಪವಾಸ ಇದ್ದು ತಾನು ಜೀವಿಸಿದ ಕಾಲದಲ್ಲಿ ಏನೇನು ಮಾಡ್ಬೇಕು ಎಲ್ಲ ಸೇವೆ ಹೊಂದ್ಕೊಂಡಿದ್ದಾನೆ. ಆದ್ರೆ ಆತನ ಹೇಳೋದು ದೊಡ್ಡ ವಿಷಯ ಅಲ್ಲ. 5 ರೊಟ್ಟಿ 2 ಮೀನನ್ನ 5,000 ಜನ, ಗಂಡಸರಂದ್ರೆ ಹೆಂಗಸರು ಮಕ್ಕಳು ಹೆಚ್ಚು ಕಡಿಮೆ 20-25 ಸಾವಿರ ಜನಕ್ಕೆ 5 ರೊಟ್ಟಿ ಹಂಚಿದಂತವನು ಕಲ್ಲು ರೊಟ್ಟಿ ಮಾಡೋದು ದೊಡ್ಡದಲ್ಲ. ಆದರೆ ಸೈತಾನನು ಮಾತು ಕೇಳಬೇಕೆಂಬುದಾಗಿ, ನನ್ನ ಮಾತು ಕೇಳಿ ಇವನು ಚಾಲೆಂಜ್ ತಗೊಳ್ಳಿ ಅಂತ ಹೇಳಿ. ಆದರೆ ದೇವರು ಸರ್ವಜ್ಞಾನಿ, ಯೇಸು ಕ್ರಿಸ್ತನ ಸರ್ವಜ್ಞಾನಿ. ಹಾಗಾಗಿ ಆತನ ಏನ್ ಹೇಳ್ತಾನೆ, ದೇವರ ಬಾಯಿಂದ ಬರುವಂತ ಒಂದೊಂದು ಮಾತಿನಿಂದ ಮನುಷ್ಯನ್ ಬದುಕ್ತಾನೆ. ಅವ್ರ ಪ್ರೇರೆ ಉಪವಾಸ ಕೆಲವರು ಮಾಡುವಾಗ ಅವರು ಒಂದು ತನ್ನ ಶರೀರವನ್ನು ಒಂದು ಹತೋಟಿ ತೆಗೆದುಕೊಳ್ಳೋದಕ್ಕಾಗಿ ಒಂದು ನಿಯಮ ಅವರಲ್ಲಿ ಒಂದು ಒಂದು ನಿಯಮ ಒಳಪಡಿಸ್ಕೊಳ್ತಾರೆ. ಯಾವ ರೀತಿ ಅಂದ್ರೆ, ಇಷ್ಟು ದಿವಸ ನಾನು ಉಪವಾಸ ಮಾಡಬೇಕು, ಇಷ್ಟು ದಿವಸ ನನಗೆ ಅವಸರ ಆಗಬಾರ್ದು ಅಂತೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ದೇವರ ಸನ್ನಿಧಿಯಲ್ಲಿ ಕುತ್ಕೊಂಡು ಬಿಡ್ತಾರೆ. ಆ ನಿಬಂಧನೆಗೆ ಒಳಪಡ್ತಾರೆ. ಸೈತಾನ್ ಎಷ್ಟೇ ಹಸಿವು ತಂದರೂ ಕೂಡ ಹಸಿವಿಗೆ ಅವ್ರ ಕಿವಿ ಕೊಡೋದಿಲ್ಲ, ದಾಹಕ್ಕೆ ಅವರು ಕಿವಿ ಕೊಡೋದಿಲ್ಲ. ದೇವರ ಸನ್ನಿಧಿಯಲ್ಲೇ ಕಳಿಬೇಕು ಅಂತೇಳಿ ದೇವರ ಆತ್ಮನಿಂದ ಶಕ್ತಿ ಹೊಂದಿದವರಾಗಿ ತಾವು ಎಷ್ಟು ದಿವಸ ಉಪವಾಸ ಇರಬೇಕೆಂಬುದಾಗಿ, ಎಷ್ಟು ಕಾಲ ಉಪವಾಸ ಇರಬೇಕೆಂಬುದಾಗಿ ನಿಶ್ಚಯಿಸ್ಕೊಂಡು ಅದೇ ರೀತಿಯಲ್ಲಿ ಬೈಬಲ್ ಓದುತ್ತಾ, ಪ್ರಾರ್ಥನೆ ಮಾಡುತ್ತಾ, ಆರಾಧನೆ ಮಾಡುತ್ತಾ ಆ ದೇವರ ಮಾತುಗಳಿಂದಲೇ ತನ್ನ ಉಪವಾಸವನ್ನೆಲ್ಲ ಮುಗಿಸ್ತಾರೆ. ಅವ್ರು ಯಾವುದೇ ರೀತಿಯ ಹಸಿವು ಅವ್ರನ್ನ ತಾಕದ ರೀತಿಯಲ್ಲಿ ಪವಿತ್ರ ಆತ್ಮನ ಅವ್ರಿಗೆ ಸಹಾಯ ಮಾಡ್ತಾ ಇರ್ತಾರೆ. ಹಾಗಾಗಿ ಪ್ರಿಯ ನನ್ನ ಸಹೋದರರೇ, ಉಪವಾಸ ಅನ್ನೋದು ಮನುಷ್ಯನಿಗೆ ಅಷ್ಟು ಸುಲಭ ಅಲ್ಲ. ಸೈತಾನ್ ಯೇಸು ಸ್ವಾಮಿನೇ ಬಿಟ್ಟಿಲ್ಲ, ನಿನ್ನನ್ನು ನನ್ನನ್ನು ಬಿಡ್ತಾನ? ಯಾರನ್ನು ಆತನು ಬಿಡೋಕೆ ಆತನ ಇಷ್ಟಪಡಲ್ಲ. ಹಾಗಾಗಿ ಪ್ರಿಯ ನನ್ನ ಸಹೋದರರೇ, ಸೈತಾನನಿಗೆ ನಾವು ಒಳಗಾಗದಂತೆ ನಾವೇನ್ ಮಾಡಬೇಕು, ಆ ಒಂದು ಉಪವಾಸ ಸಂದರ್ಭಗಳು ಬಂದರೂ ಕೂಡ ನಾವು ಎಚ್ಚರವಾಗಿರ್ಬೇಕು. ಮತ್ತು ಅಲ್ಲಿ 2 ಕೊರಿಂಥ 2ನೇ ಅಧ್ಯಾಯ 11ನೇ ವಚನದಲ್ಲಿ ನೋಡುವಾಗ, 2 ಕೊರಿಂಥ 2ನೇ ಅಧ್ಯಾಯ 11ನೇ ವಚನದಲ್ಲಿ ಏನ್ ಹೇಳ್ತದೆ ಅಂದ್ರೆ, 2 ಕೊರಿಂಥ 2ನೇ ಅಧ್ಯಾಯ 11ನೇ ವಚನದಲ್ಲಿ, ಸೈತಾನ ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು,
ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ. ಅಂದ್ರೆ ಸೈತಾನ ಯೋಚನೆಗಳು ನಾವು ಅರಿಯದವರಲ್ಲ. ನಮ್ಗೆ ಗೊತ್ತಿದೆ ಸೈತಾನ್ ಏನು ಮಾಡ್ತಾನೆ, ಸೈತಾನ್ ಯಾವ ರೀತಿ ನಮ್ಮನ್ನು ವಂಚಿಸ್ತಾನಂತೇಳಿ ನಮಗೆ ಗೊತ್ತಿದೆಯಲ್ಲ. ಸೈತಾನ್ ನಮ್ಮನ್ನ ವಂಚಿಸಿ ನಷ್ಟಪಡಿಸಬಾರದು. ಅಂದ್ರೆ ಸೈತಾನ್ ಯಾವುದೇ ರೀತಿಯ ಆಸೆಗಳು ನಮ್ಗೆ ತೋರಿಸಿದ್ರು, ಯಾವುದೇ ರೀತಿಯ ನಮ್ಗೆ ಮನಸ್ಸನ್ನು ಕಲ್ಕಿದ್ರು ನಾವೇನ್ ಮಾಡಬಾರ್ದು, ನಾವು ಸೈತಾನ್ಗೆ ಒಳಪಡಬಾರ್ದು. ಸೈತಾನ ಕುತಂತ್ರಿ, ಆತನ ಯಾವ ರೀತಿಯಲ್ಲಾದ್ರೂ ನಮ್ಗೆ ಶೋಧನೆ ಒಳಪಡಿಸ್ಬೋದು. ಆದ್ರಿಂದ ನಾವೇನ್ ಮಾಡ್ಬೇಕು, ಎಚ್ಚರವಾಗಿರ್ಬೇಕು. ಸೈತಾನ್ ವಿಷಯಗಳು ನಮ್ಗೆ ಗೊತ್ತಲ್ಲ ಅಂತೇಳಿ ಆತನು ಬಹಳ ಸ್ಪಷ್ಟವಾಗಿ ಸೈತಾನನು ಯೇಸು ಸ್ವಾಮಿನ ಪರೀಕ್ಷೆ ಮಾಡಿದ್ದಾನೆ. ನಾವು ಮತ್ತೆ ಎರಡನೇದಾಗಿ ನೋಡುವ ಒಂದನೇದು ಮನುಷ್ಯರನ್ನ ಪರೀಕ್ಷೆ ಮಾಡಿದರೆ, ಎರಡನೇದಾಗಿ ಯೇಸು ಕ್ರಿಸ್ತನನ್ನೇ ಆತನು ಆಹಾರದ ನಿಮಿತ್ತ ಪರೀಕ್ಷೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಮೂರನೇದಾಗಿ ನಾವು ನೋಡುವ ಆದಿಕಾಂಡದಲ್ಲಿ 22ನೇ ಅಧ್ಯಾಯದಲ್ಲಿ 1ನೇ ವಚನ ನಾವು ನೋಡುವಾಗ, 22ನೇ ಅಧ್ಯಾಯ 1ನೇ ವಚನದಲ್ಲಿ ಅಲ್ಲಿ ಏನೇನು ಬರೆಯಲ್ಪಟ್ಟಿದೆ ಅಂದ್ರೆ ಪ್ರಿಯರೇ, ಇಲ್ಲಿ ನಾವು ನೋಡ್ತೇವೆ, ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು. ಹೇಗೆಂದರೆ ಆತನು ನಮ್ಮನ್ನು ಅಬ್ರಹಾಮನೇ ಎಂದು ಕರೆಯಲು ಅವನು ಇಗೋ ಇದ್ದೇನೆ ಅಂದನು. ಅಂದ್ರೆ ಒಂದೊಂದು ಸಾರಿ ಪ್ರಿಯ ನನ್ನ ಸಹೋದರರೇ, ಈ ದೇವರು ಕೂಡ ನಿನ್ನನ್ನು ನನ್ನನ್ನು ಪರೀಕ್ಷಿಸುವ ಆತನಾಗಿದ್ದಾನೆ. ನಮ್ಮ ನಂಬಿಕೆ ಯಾವ ರೀತಿ ಇದೆ ಅಂದ್ರೆ, ನಮ್ಮ ನಂಬಿಕೆ ಎಷ್ಟು ಮಾತ್ರ ಇದೆ? 30% ಇದೆಯಾ, 60% ಇದೆಯಾ, 100% ಇದೆಯಾ? ಎಷ್ಟು ನಂಬಿಕೆ ನಮ್ಮಲ್ಲಿ ಇದೆ ಅಂತೇಳಿ ದೇವರು ಕೂಡ ಒಂದೊಂದು ಸಾರಿ ನಮ್ಮನ್ನ ಪರಿಶೋಧಿಸುವಂತನಾಗಿದ್ದಾನೆ. ಆ ಸಮಯದಲ್ಲಿ ಪ್ರೇರೆ ದೇವರು ಅಬ್ರಹಾಮನನ್ನ ಪರಿಶೋಧನೆ ಮಾಡುವಾಗ ಅಬ್ರಹಾಮನು ಸೋತು ಹೋಗಲಿಲ್ಲ. ಅಬ್ರಹಾಮನು ಚಿಂತೆಗೆ ಒಳಪಡಲಿಲ್ಲ. ಏನು, ನಿನ್ನ ಒಬ್ಬನೇ ಮಗನನ್ನ ನನಗೆ ಒಂದು ಬೆಟ್ಟದ ಹತ್ರ ಹೋಗಿ ಬಲಿ ಕೊಡಬೇಕು, ಬಲಿ ಕೊಡಬೇಕಂತ ಹೇಳುವಾಗ ಆತನ ಹಿಂದೆ ಮುಂದೆ ಏನು ನೋಡೋದಿಲ್ಲ. ಏನ್ ಮಾಡ್ತಾನೆ, ಹೆಂಡತಿಗೂ ಹೇಳಲ್ಲ, ಮಗನಿಗೂ ಹೇಳಲ್ಲ, ಯಾರಿಗೂ ಹೇಳದೆ ಆತನ ಹೋಗಿ ತನ್ನ ಮಗನ ಬಗಿಲು ಕೊಡಕ್ಕೆ ಸಿದ್ಧನಾಗುವಾಗ ಆ ದೇವರೇ ಮಾತನಾಡಿ, ನೀನು ನನ್ನ ಮಾತು ಮೀರಲಿಲ್ಲ, ನಾನು ಹೇಳಿದಾಗೆ ಮಾಡಿದೀಯಾ, ಹಾಗಾಗಿ ನಿನ್ನನ್ನು ಅತ್ಯಧಿಕವಾಗಿ ನಿನ್ನನ್ನ ಆಶೀರ್ವಾದ ಮಾಡ್ತೀನಿ ಎಂಬುದಾಗಿ ಅಲ್ಲಿ ನಾವು ನೋಡ್ತೀವಿ. ಆದ್ರಿಂದ ಪ್ರೇರರೆ, ಆ ಶೋಧನೆ ಬಂದಾಗ ಆ ಶೋಧನೆ ತಪ್ಪಿಸುವುದಕ್ಕೆ ದೇವರೇ ನಮ್ಗೆ ಸಹಾಯ ಮಾಡ್ತಾನೆ. ಆ ದೇವರೇ ನಮ್ಗೆ ಸಹಾಯ ಮಾಡ್ತಾನೆ. ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡುವಾಗ 6ನೇ ಅಧ್ಯಾಯ 13ನೇ ವಚನದಲ್ಲಿ, ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 13ನೇ ವಚನದಲ್ಲಿ ಏನಂತ ಬರೆಯಲ್ಪಟ್ಟಿದೆ ಅಂದ್ರೆ, ನಾವು ನೋಡುವಾಗ 6ನೇ ಅಧ್ಯಾಯ 13ನೇ ವಚನದಲ್ಲಿ ನೋಡ್ರಿ, ಹೀಗೆ ಹೇಳ್ತದೆ, ನಮ್ಮನ್ನು ಶೋಧನೆ ಸೇರಿಸಿದ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಅಂದ್ರೆ ನಾವು ಪ್ರಾರ್ಥನೆ ಮಾಡ್ಬೇಕು ದೇವರ ಹತ್ರ. ದೇವರೇ, ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಿನ್ನ ವ್ಯಕ್ತಿಗತವಾದ ಪ್ರಾರ್ಥನೆಯಲ್ಲಿ ನೀನೇನು ಮಾಡಬೇಕು, ಈ ಒಂದು ಮಾತನ್ನು ಕೂಡ ನೀನು ಒಪ್ಪಿಸ್ಕೊಡ್ಬೇಕು, ದೇವರ ಹತ್ರ ಬೇಡಬೇಕು. ನಮ್ಮನ್ನು ಶೋಧನೆ ಒಳಪಡಿಸದೆ, ಶೋಧನೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸಿ. ಈ ದಿನಪ್ಪ ರಾತ್ರಿ ಎಲ್ಲ ಒಳ್ಳೆ ನಿದ್ರೆ ಕೊಟ್ಟಿದ್ಯಾ, ಈ ಒಂದು ಹೊಸ ದಿನವನ್ನು ನನ್ನ ಜೀವಿತದಲ್ಲಿ ಕೊಟ್ಟಿದ್ಯಾ, ಈ ದಿನವೆಲ್ಲ ನನ್ನ ಶೋಧನೆ ಒಳಪಡಿಸದೆ, ಸೈತಾನನ್ನು ಯಾರನ್ನು ನುಂಗಿಲುವುದಾಗಿ ಎದುರು ನೋಡ್ತಾ ಇರ್ತಾನೆ, ಅದರಿಂದ ಸೈತಾನದಿಂದ ನಾನು ಬಿಡಿಸಿ ಶೋಧನೆ ಒಳಪಡಿಸದೆ ನಮ್ಮನ್ನ ರಕ್ಷಿಸು, ನನ್ನನ್ನು ತಪ್ಪಿಸು ಎಂಬುದಾಗಿ ಪ್ರಾರ್ಥನೆ ಮಾಡಬೇಕಾಗಿದೆ. ಅದು 16ನೇ ಅಧ್ಯಾಯದಲ್ಲಿ, ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 33ನೇ ಅಧ್ಯಾಯದಿಂದ, ಲೋಕದಲ್ಲಿ ನಮ್ಗೆ ಸಂಕಟಗಳುಂಟು, ಆದರೂ ಧೈರ್ಯವಾಗಿ ನಾನು ಲೋಕವನ್ನು ಜಯಿಸಿದ್ದೇನೆ. ಹೌದು ಪ್ರಿಯರೇ, ನಾವು ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ದೇವರು ನಮ್ಗೆ ಧೈರ್ಯ ಕೊಡುವ ಆತನಾಗಿದ್ದಾನೆ. ಸಂಕಟಗಳಿಂದ ಬಂದರೂ ನೀನು ಧೈರ್ಯವಾಗಿರು, ನಾನು ಲೋಕವನ್ನು ಜಯಿಸಿದ್ದೇನೆ. ಈ ಲೋಕದಲ್ಲಿರುವಂಥ ಶ್ರಮೆಗಳು, ಈ ಲೋಕದಲ್ಲಿ ಬರುವಂಥ ಶೋಧನೆಗಳು ನೀನನ್ನು ಏನು ಮಾಡೋಕ್ಕಾಗಲ್ಲ. ನೀನು ನನ್ನೊಟ್ಟಿಗಿರು, ನನ್ನ ಸಹಾಯಕನಾಗಿದ್ದು ನನ್ನ ಮಾತನ್ನು ಕೇಳು ಅಂತೇಳಿ ಹೇಳ್ಬೇಕು. ಅವಳನ್ನ ಶೋಧನೆ ಜಯಿಸಿತ್ತು. ಅಂದ್ರೆ ಅವ್ರನ್ನ ಸೈತಾನ ಏನು ಮಾಡ್ದ, ಆ ಶೋಧನೆ ಒಳಪಡಿಸಿ ಅವ್ರನ್ನ ಸೋಲಿಸ್ಬಿಟ್ಟ. ಅವಳ ಇಬ್ಬರನ್ನ ಸೋಲಿಸ್ಬಿಟ್ಟ. ಅವ್ರ ಶೋಧನೆಗೆ ಒಳಗಾಗ್ಬಿಟ್ರು. ಆದರೆ ಅವ್ರ ಶೋಧನೆಯಿಂದ ಸೋತು ಹೋದ್ರು. ಆದರೆ ನಾವು ಸೋತು ಹೋಗ್ಬಾರ್ದು. ಯಾಕೆಂದ್ರೆ ನಮಗೆ
ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಸಹಾಯಕನಾಗಿದ್ದಾನೆ. ಪರಿಶುದ್ಧಾತ್ಮ ದೇವರು ನಮ್ಮ ಸಹಾಯಕನಾಗಿದ್ದಾನೆ. ಆದಾಮ ಹವ್ವ ಸೋತು ಹೋಗಿ ಇಡೀ ಲೋಕಕ್ಕೆ ಮರಣ ತಂದಿಟ್ರು. ಆದರೆ ಮರಣ ಜಯಿಸಿದ ಆತನು ಯೇಸು ಕ್ರಿಸ್ತ ನಿನ್ನೊಂದಿಗೆ ನನ್ನೊಂದಿಗೆ ಇರುವಾಗ ನಾವೇನ್ ಮಾಡಬೇಕು? ಸೋತು ಹೋಗಬಾರ್ದು, ಶೋಧನೆಗೆ ಒಳಗಾಗಬಾರ್ದು. ನಾವೇನ್ ಮಾಡ್ಬೇಕು? ಯೇಸುವಿನ ಅಮೂಲ್ಯವಾದ ರಕ್ತವನ್ನ ನಮ್ಮ ಮೇಲೆ ಪ್ರತಿದಿನ ಪ್ರೋಕ್ಷಿಸಿಕೊಳ್ಬೇಕು ಪ್ರಾರ್ಥನೆ ಮುಖಾಂತರ. ಯೇಸು ರಕ್ತಂ ಜಯಂ, ಯೇಸು ರಕ್ತಂ, ಅಪ್ಪ ನಿನ್ನ ರಕ್ತವನ್ನು ನನ್ನ ಮೇಲೆ ಪ್ರೋಕ್ಷಿಸ್ಕೊಳ್ತಾ ಇದ್ದೀನಿ. ಸೈತಾನ್ ಯಾವುದೇ ಕಾರಣಕ್ಕೂ ನನ್ನ ತಾಕದಾಗೆ ನಿನ್ನ ರಕ್ತದ ಬೇಲಿಯನ್ನು ನನ್ನ ಮೇಲೆ ಹಾಕು ಎಂಬುದಾಗಿ ನಾವೇನ್ ಮಾಡಬೇಕು? ಪ್ರೇರಣೆ ಪ್ರಾರ್ಥನೆ ಮಾಡಬೇಕು. ಸತ್ಯವೇದದಲ್ಲಿ ಅನೇಕ ದೈವ ಜನರು ಶೋಧನೆಯನ್ನು ಮಾಡಿದರೆ ಜಯಿಸಿದ್ದಾರೆ. ಅನೇಕ ವ್ಯಕ್ತಿಗಳು ಯೇಸು ಕ್ರಿಸ್ತನ ಜಯಿಸಿದ್ದಾನೆ, ಮತ್ತು ಇನ್ನು ಅಬ್ರಹಾಂ ಜಯಿಸಿದ್ದಾನೆ, ದಾವೀದನ ಜಯಿಸಿದ್ದಾನೆ. ಅವರೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಶೋಧನೆಗೆ ಒಳಗಾದ್ರು, ಆದರೆ ಅದನ್ನ ದೇವರಿಂದ ಜಯಿಸಿ ಬಂದಿದ್ದಾರೆ. ಪೌಲನ್ನು ಜಯಿಸಿ ಬಂದಿದ್ದಾನೆ. ಇನ್ನು ಅನೇಕ ಭಕ್ತರು ಶೋಧನೆಗೆ ಒಳಗಾಗ್ತಾರೆ, ಆದರೆ ಆ ಶೋಧನೆಯಲ್ಲಿ ಬಿದ್ದು ಹೋಗಲಿಲ್ಲ, ಅವರು ಜಯಿಸಿ ಬಂದರು. ಹಾಗಾಗಿ ಶೋಧನೆಗಳ ಸಮಯದಲ್ಲಿ ನಿನ್ನ ಸೃಷ್ಟಿಕರ್ತನ ಕಡೆಗೆ ನೀನು ನೋಡಬೇಕು. ನಿನ್ನನ್ನು ಸೃಷ್ಟಿ ಮಾಡಿದಂಥ ಆ ಸೃಷ್ಟಿಕರ್ತನಾದಂಥ ಆ ದೇವರ ಕಡೆಗೆ ನೀನು ಮುಖವೆತ್ತಿ ನೋಡುವಾಗ ಆತ ನಿನ್ಗೆ ಜಯ ಕೊಡ್ತಾನೆ. ಅಪ್ಪ, ಈ ದಾವೀದನು ಹೇಳ್ತಾನೆ ಕೀರ್ತನೆಗಳಲ್ಲಿ, ಒಬ್ಬ ಯಜಮಾನನು ತನ್ನ ಯಜಮಾನನ ಕಣ್ಣುಗಳ ಕಡೆಗೆ ನೋಡುವ ರೀತಿಯಲ್ಲಿ, ಆ ಯಜಮಾನಿಯ ಕೈಯನ್ನು ನೋಡುವ ರೀತಿಯಲ್ಲಿ ನನ್ನ ಕಣ್ಣುಗಳು ನಿನ್ನ ಕಡೆಗೆ ಎತ್ತಿದ್ದೇನೆ ಅಂತೇಳಿ ನಾನು ಏನು ಹೇಳ್ತಾನೆ, ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನ ಕಡೆ ನನ್ನ ಕಣ್ಣುಗಳೆತ್ತೇನೆ, ನನ್ನ ಸಹಾಯ ಆತನಿಂದ ಬರ್ತದೆ ಎಂಬುದಾಗಿ ಹೇಳಿದ ರೀತಿಯಲ್ಲಿ ನಮ್ಮ ಕಣ್ಣುಗಳು ದೇವರ ಕಡೆಗೆ ಎತ್ತುವಾಗ, ಆತನ ನೋಡುವಾಗ ಆತನ ನಮ್ಮನ್ನು ಏನ್ ಮಾಡ್ತಾನೆ? ಎಲ್ಲಾ ಸೈತಾನ ಕುತಂತ್ರಗಳಿಂದ ನಮ್ಮನ್ನು ಬಿಡಿಸಿ ಕಾಯಲಿಕ್ಕೆ ಆತನ ಶಕ್ತನಾಗಿದ್ದಾನೆ ಪ್ರೇರೆ. ಆದ್ದರಿಂದ ನನ್ನ ಸಹೋದರ ಸಹೋದರ, ನಾವು ಶೋಧನೆಗಳ ಸಮಯಗಳಲ್ಲಿ ಸೃಷ್ಟಿಕರ್ತನಾದ ಕಡೆಗೆ ನಾವು ನೋಡಬೇಕು. ನಮ್ಮ ದೃಷ್ಟಿಯನ್ನು ಆತನ ಕಡೆಗೆ ನೋಡುವಾಗ ಆ ಯೇಸು ಏನ್ ಮಾಡ್ತಾನೆ ಅಂದ್ರೆ, ನಿನ್ಗೆ ಜಯ ಕೊಡುವ ಆತನಾಗಿದ್ದಾನೆ. ಆ ಯೇಸು ನನಗೆ ಜಯ ಕೊಡುವ ಆತನಾಗಿದ್ದಾನೆ. ಆ ಯೇಸುನ ಯಾರು ದೃಷ್ಟಿಸುತ್ತಾರೋ, ಯಾರು ಆ ಯೇಸು ಕ್ರಿಸ್ತನನ್ನ ನೋಡ್ತಾರೋ ಅವರಿಗೆ ಆತನು ಜಯ ಕೊಡ್ಲಿಕ್ಕಿದ್ದಾನೆ. ಸೈತಾನನು ಜಯಿಸುವಂತ ಶಕ್ತಿ ದೇವರು ನಿನಗೂ ನನಗೂ ಕೊಡುವ ಆತನಾಗಿದ್ದಾನೆ. ಆತನು ಎಲ್ಶಡಾಯ್ ದೇವರಾಗಿದ್ದಾನೆ, ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ. ಆತನ ನನ್ನ ಸಹೋದರ ಸಹೋದರರೇ, ನಾವು ಇನ್ನೊಂದು ವಾಚನ ಓದಿಕೊಂಡು ನಾವು ಮುಕ್ತಾಯ ಮಾಡಿಕೊಳ್ಳೋಣ. ರೋಮಾಪುರದವರು ಬರೆದ ಪತ್ರಿಕೆಯಲ್ಲಿ 8ನೇದ 2ನೇ ವಚನ ಏನ್ ಹೇಳ್ತದೆ ಅಂದ್ರೆ, ಯಾಕೆಂದ್ರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಆಮೇನ್, ಹಲ್ಲೆಲೂಯ. ಏನಾಗಿದೆ ಇಲ್ಲಿ ಬಹಳ ಸ್ಪಷ್ಟವಾಗಿ, ಯಾಕೆಂದ್ರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ಏನ್ ಹೇಳ್ತಾ ಇದೆ? ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು ಎಂಬುದಾಗಿ. ಅಂದರೆ ಕ್ರಿಸ್ತ ಯೇಸು ಮರಣದಿಂದ ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಆ ನರಕದಿಂದ ಯುಗಾಂತರಗಳು ಆ ಬೆಂಕಿಯಿಂದ ಸುಡುವಂತ ಆ ನರಕದಿಂದ ಆತನು ಬಿಡಿಸಿ ನಿನ್ನನ್ನು ನನ್ನನ್ನು ತನ್ನ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದು ಆತನು ಶುದ್ಧೀಕರಿಸಲು ಆತನು ಶಕ್ತನಾಗಿದ್ದಾನೆ. ಪಾಪ ಮರಣಗಳಿಂದ ಆತನು ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಹಾಗಾಗಿ ಆ ಪರಲೋಕವನ್ನು ತ್ಯಜಿಸಿ ತಂದೆಯ ಚಿತ್ತದಂತೆ ನೀನು ನಾನು ನಾವೆಲ್ಲರೂ ಪಾಪ ವಿಮೋಚನೆಗೊಂಡು ನಿತ್ಯ ಜೀವಿತ ಹೊಂದಬೇಕೆಂಬುದಾಗಿ ದೇವರ ಹತ್ತಿರ ಯುಗಾಂತರ ಜೀವಿಸುವಂತ ಒಂದು ಕೃಪೆಯನ್ನ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮುಖಾಂತರ ನಮಗೆ ಆತನು ದೊರಕಿಸಿಕೊಟ್ಟಿದ್ದಾನೆ. ಹಾಗಾಗಿ ಯೇಸು ಕ್ರಿಸ್ತನನ್ನ ನನ್ನ ಸಹೋದರ ಸಹೋದರಿ, ನೀನು ಸಂಪೂರ್ಣವಾಗಿ ಈತನೇ ನಿಜವಾದ ದೇವರು, ಆತನೇ ನಮ್ಮ ರಕ್ಷಕನು, ಆತನೇ ಸರ್ವಶಕ್ತನು ಎಂಬುದಾಗಿ ಆ ಕ್ರಿಸ್ತ ಯೇಸುವಿನ ಮುಖಾಂತರ ನೀನು ನಂಬುವುದಾದ್ರೆ, ಆತನಲ್ಲಿ ನಂಬಿಕೆ ಇಡುವುದಾದ್ರೆ, ಆತನು ಸೈತಾನ ತರುವಂತ ಎಲ್ಲ ಶೋಧನೆಗಳನ್ನು ಬಿಡಿಸಿ
ನನ್ನ ಎಲ್ಲ ಪಾಪಗಳ ಮನ್ನಿಸಿದ್ದಾನೆ. ಮುಂದೆ ಮನ್ನಿಸಿ ಆ ನಿತ್ಯ ರಾಜ್ಯದಲ್ಲಿ ಸೇರಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಅಂತ ದೇವಾದಿ ದೇವರಿಗೆ ಮಹಿಮೆ ಉಂಟಾಗಲಿ. ಅಂತ ದೇವಾದಿ ದೇವರಿಗೆ ಸ್ತುತಿ ಸ್ತೋತ್ರಗಳು ಸಲ್ಲಿಸುತ್ತಾ ನಾವು ಉಪವಾಸದಲ್ಲಿ ಸೇರಿ ಬಂದಿರುವಾಗ, ಪ್ರಿಯ ನನ್ನ ಸಹೋದರ ಸಹೋದರಿ, ಈ ಸಮಯದಲ್ಲಿ ನಿನ್ನ ಮೊಣಕಾಲು ಹಾಕಿ ಆ ದೇವರ ಹತ್ರ ಪಶ್ಚಾತ್ತಾಪಟ್ಟು, ದೇವರೇ, ಸೈತಾನ್ ನಾನಾ ವಿಧಿಗಳಲ್ಲಿ ನಮ್ಮನ್ನು ಶೋಧನೆ ಪಡಿಸಕ್ಕೆ ಆತನ ಸಿದ್ಧನಾಗಿದ್ದಾನಪ್ಪ, ಹೊಂಚು ಆಗ್ತಾ ಇದ್ದಾನಪ್ಪ. ಹಾಗಾಗಿ ನಿನ್ನ ನಾಮದಡಿಯಲ್ಲಿ ನಾವು ಜಯ ಹೊಂದುವಂತೆ ಅಪ್ಪ, ಈ ಲೋಕದಲ್ಲಿ ಬರುವಂತ ಎಲ್ಲ ಶೋಧನೆಗಳಿಂದ ನಮ್ಮನ್ನು ಜಯಿಸಿ ಅಪ್ಪ, ನಾವು ಜಯಿಸುವಂತೆ ನಿನ್ನ ಸಹಾಯ ಹಸ್ತವನ್ನು ನಮ್ಮ ಮೇಲೆ ಚಾಚು. ನಿನ್ನ ಗಾಯವಾದ ಹಸ್ತದ ಮರೆಯಲ್ಲಿ ನಮ್ಮನ್ನು ಕಾಪಾಡು. ಪರಿಶುದ್ಧಾತ್ಮ ದೇವರೇ, ನಿನ್ನ ಸಹಾಯ ಮಾಡುವಂತ ಪ್ರಾರ್ಥಿಸುವಾಗ ಆತನ ಸಹಾಯ ಮಾಡಿ ಎಲ್ಲ ಶೋಧನೆ ತಪ್ಪಿಸಿ ಜಯ ಕೊಡ್ಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರೀತಿಯುಳ್ಳ యేసయ్య, ನಿನ್ನ ಪರಿಶುದ್ಧವಾದ ನಾಮ ಸ್ತೋತ್ರವಂದನಪ್ಪ. ಇದುವರೆಗಪ್ಪ ನಿನ್ನ ಮಾತುಗಳ ಮುಖಾಂತರ ನಮ್ಮನ್ನು ಹೆಚ್ಚಿಸಿದಕ್ಕಾಗಿ ಸ್ತೋತ್ರ. ನಿನ್ನ ಮಾತುಗಳ ಮುಖಾಂತರ ನಮ್ಮನ್ನು ಬಲಪಡಿಸಿದಕ್ಕಾಗಿ ಸ್ತೋತ್ರ. ಹೌದು ಕರ್ತನೇ, ಶೋಧನೆಗೆ ಒಳಗಾಗದಂತೆ ಅಪ್ಪ ನಾವು ಎಚ್ಚರದಿಂದ ಪ್ರಾರ್ಥನೆ ಮಾಡಿ ಜಯ ಹೊಂದು ಹಾಗೆ ದೇವರೇ, ಕ್ರಿಸ್ತ ಯೇಸುವಿನ ಮುಖಾಂತರ ನಾವು ರಕ್ಷಣೆ ಹೊಂದಲಿಕ್ಕೆ ದೇವರೇ, ಪರಲೋಕ ಒಂದು ಭಾಗ್ಯವನ್ನು ಹೊಂದಲಿಕ್ಕೆ ಆಗೋದು ದೇವರೇ. ಈ ಲೋಕದಲ್ಲಿ ಸೈತಾನ್ ತರುವಂತ ಎಲ್ಲ ಕುತಂತ್ರಗಳು, ಎಲ್ಲ ಶೋಧನೆಗಳಿಂದ ಅಪ್ಪ ಜಯ ಕಾಣುವಂತೆ ದೇವರಾತ್ಮನೇ ನೀವೇ ನಮ್ಗೆ ಸಹಾಯ ಮಾಡ್ರಿ. ಪರಿಶುದ್ಧಾತ್ಮ ದೇವರೇ, ನೀವೇ ನಮ್ಗೆ ಸಹಾಯ ಮಾಡ್ರಪ್ಪ. ಒಂದು ವೇಳೆ ಅಪ್ಪ ನನಗೆ ಪ್ರಾರ್ಥನೆ ಮಾಡೋದು ಬರೋಲ್ಲ ಅಂತ ಯಾರಾದರೂ ಇದ್ದರೆ ಸ್ವಾಮಿ, ಅವ್ರ ಪ್ರಾರ್ಥನೆಯನ್ನು ಕಲಿಸಿಕೊಡಪ್ಪ. ಪ್ರಾರ್ಥನೆ ಕಲಿಸ್ಕೊಟ್ಟಪ್ಪ, ಪ್ರಾರ್ಥಿಸಿ ಜಯ ಹೊಂದುವಂತೆಪ್ಪ. ಪ್ರಿಯ ಸಹೋದರ ಸಹೋದರಿನಪ್ಪ, ಈ ಮಾತು ಕೇಳೋ ನಿನ್ನ ಮಕ್ಕಳನ್ನು ನೀನು ಆಶೀರ್ವದಿಸಪ್ಪ. యేసయ్య ನೀನು ಆಶೀರ್ವದಿಸಪ್ಪ. ಯೇಸುವಿನ ರಕ್ತದಲ್ಲಿ ಜಯಪ್ಪ, ಯೇಸು ಕ್ರಿಸ್ತ ನಾಮದಲ್ಲಿ ಜಯ ಸ್ವಾಮಿ. ಯೇಸುವಿನ ವಾಕ್ಯದಿಂದ ಬಿಡುಗಡೆ ಸ್ವಾಮಿ. ನಿನ್ನ ವಾಕ್ಯ ದೇವತನ ಕಳಿಸ್ಕೊಟ್ಟು ಯಾರ್ಯಾರಿಗೆ ಅನಾರೋಗ್ಯ ಇದೆಯೋ ಅವ್ರ ಮುಟ್ಟಿ ಸ್ವಾಮಿ, ಮರಣದಿಂದ ಬಿಡಿಸಪ್ಪ, ಶಾಪಗಳಿಂದ ಬಿಡಿಸಪ್ಪ, ಮರಣ ವೇದನೆಗಳು ತಪ್ಪಿಸಪ್ಪ, ನಾನಾ ರೋಗಗಳಿಂದ ಬಿಡಿಸಿ ನೀನು ತಾನೇ ಕಾಪಾಡಪ್ಪ. ಯೇಸು ಕ್ರಿಸ್ತನು ಅಪ್ಪ ನಮ್ಗೆ ಜಯ ಕೊಡುವಂತ ದೇವರು, ಯೇಸು ಕ್ರಿಸ್ತನು ನಮ್ಮನ್ನು ರಕ್ಷಿಸುವಂತ ದೇವರು ಎಂಬುದಾಗಿ ನಿನ್ನ ಮೇಲೆ ನಂಬಿಕೆ ಇಟ್ಟಪ್ಪ. ನಂಬಿಕೆ ಇಡೋ ಮಕ್ಕಳನ್ನ ಅಪ್ಪ ನೀವು ಅವರೆಲ್ಲ ಶೋಧನೆಗಳು ಬಿಡಿಸಿ ನೀವು ತಾನೇ ಕಾಪಾಡಿ, ನೀವು ತಾನೇ ಆಶೀರ್ವದಿಸಿ ನಿತ್ಯ ಜೀವಿತಕ್ಕೆ ಸೇರಿಸಬೇಕೆಂಬುದಾಗಿ ಘನ ಮಾನ ಮಹಿಮೆ ಸ್ತುತಿ ಸ್ತೋತ್ರ ಪ್ರಭಾವವನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡುತ್ತೇನೆ ತಂದೆಯೇ. ಆಮೆನ್, ಆಮೆನ್, ಆಮೆನ್.